ಸೊ ರೀಸೆಂಟಾಗಿ ಕರ್ನಾಟಕ ಸರ್ಕಾರ ಏನು ದ್ವಿಭಾಷಾ ಪದ್ಧತಿಯನ್ನು ಜಾರಿಗೆ ಮಾಡ್ತು ಅಂದರೆ ಬೋರ್ಡ್ ಎಕ್ಸಾಮಲ್ಲಿ ಸ್ಪೆಷಲಿ ಬೋರ್ಡ್ ಎಕ್ಸಾಮ್ನಲ್ಲಿ SSLCನಲ್ಲಿ ಹಿಂದಿ ಒಂದು ಲ್ಯಾಂಗ್ವೇಜ್ ಏನಿದೆ ಥರ್ಡ್ ಲ್ಯಾಂಗ್ವೇಜು ಅದನ್ನು ಗ್ರೇಡ್ ಸೆಕ್ಷನಲ್ಲಿ ಕನ್ವರ್ಟ್ ಮಾಡಿದೆ. ಅಂದರೆ ಮಾರ್ಕ್ಸ್ ಇತ್ತು, ಮೊದಲು 100 ಮಾರ್ಕ್ಸ್ ಸಿಗ್ತಾ ಇತ್ತು, ಬಟ್ ಇವಾಗ ಅದನ್ನು ಗ್ರೇಡ್ ABCD ಗ್ರೇಡ್ ಅಂತ ಮಾಡಲಾಗಿದೆ. ಸೊ ಹಾಗಾಗಿ ಅದೇ ಕಾರಣಕ್ಕೆ ಸುಮಾರು ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ. ಅಂದರೆ ಕನ್ನಡಿಗವರಿಂದನೇ ಇದು ವ್ಯಕ್ತವಾಗ್ತಿರುವಂಥದ್ದು. ನೋ ಪ್ರಾಬ್ಲಮ್, ಫ್ರೀಡಮ್ ಆಫ್ ಸ್ಪೀಚ್ ಎಲ್ರಿಗೂ ಇದೆ. ಸೊ ದಟ್ ದೇ ಕ್ಯಾನ್ ಸ್ಪೀಕ್ ವಾಟ್ ಎವರ್ ದೇ ವಾಂಟ್. ಬಟ್ ಆದರೆ ಏನು ಅಂತಂದರೆ ಟ್ರೂಲಿ ಹೇಳಬೇಕು ಅಂತಂದರೆ ಇದನ್ನೇನು ನಾನು ಲಾಸ್ಟ್ ಎಕ್ಸಾಮಲ್ಲಿ ಯೂಸ್ ಮಾಡಿರೋದಷ್ಟೇ, ಎಕ್ಸಾಮಲ್ಲಿ ಬರೆದಿರೋದಷ್ಟೇ. ಅದು ಬಿಟ್ಟರೆ ನನಗಿಲ್ಲಿ ಯಾವುದೇ ಒಂದು ಪ್ಲಾಟ್ಫಾರ್ಮ್ಗಳಲ್ಲಾಗಲಿ ಇದು ಯೂಸ್ ಆಗಿಲ್ಲ ಇನ್ನೂವರೆಗೂ. ಯಾವುದನ್ನು ಎಲ್ಲೂ ಬರೆದಿಲ್ಲ ನಾವು. ಇಟ್ ಈಸ್ ಜಸ್ಟ್ ಲ್ಯಾಂಗ್ವೇಜ್ ಅಷ್ಟೇ. ಕನ್ವರ್ಸೇಷನ್ಗೋಸ್ಕರ, ಕಮ್ಯುನಿಕೇಷನ್ಗೋಸ್ಕರ ನೀವು ಕಲಿಬೋದು. ಇನ್ನೂ ಕೂಡ ಇರ್ತಿದೆ. ಸುಮಾರು ಜನ ಕನ್ಫ್ಯೂಸ್ ಮಾಡ್ಕೊತಾ ಇದ್ದಾರೆ, ಇಲ್ಲ ತೆಗೆದು ಹಾಕಿದ್ದಾರೆ ಅಂದರೆ ಲ್ಯಾಂಗ್ವೇಜನ್ನೇ ತೆಗೆದು ಹಾಕಿದ್ದಾರೆ. ಇಲ್ಲ, ಲ್ಯಾಂಗ್ವೇಜನ್ನು ತೆಗೆದು ಹಾಕಿಲ್ಲ, ಲ್ಯಾಂಗ್ವೇಜ್ ಇದೆ. ಏನು ಜಸ್ಟ್ ಎಕ್ಸಾಮ್ನು ಬರಿಬೋದು, ಬಟ್ ಅದಕ್ಕೆ ಗ್ರೇಡ್ ಮಾಡಿದ್ದಾರೆ ಜಸ್ಟ್ ಅಷ್ಟೇ. ABCD ಗ್ರೇಡ್ ಸಿಗುತ್ತೆ, ದಟ್ಸ್ ಇಟ್. ಅಂದರೆ ಓವರಾಲ್ ಅದರ ಒಂದು ಮಾರ್ಕ್ಸ್ ಏನಿತ್ತು ಅದರ ಸ್ಟೂಡೆಂಟ್ ಮೇಲೆ ಪ್ರಭಾವ ಬೀಳಬಾರ್ದು. ಇದೊಂದು ಅನ್ನೆಸೆಸರಿ ಥಿಂಗ್. ಯಾಕೆ ನಮಗೆ ಏನು ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಯಾಕೆ ಅದು ಬೇಕು ಹೇಳಿ? ಏನಕ್ಕೋಸ್ಕರ ಬೇಕು ಮಾರ್ಕ್ಸು? ಓಕೆ, ಲ್ಯಾಂಗ್ವೇಜ್ ಆ್ಯಸ್ ಅ ಕಮ್ಯುನಿಕೇಷನ್ಸ್, ಎಸ್ ಅಫ್ಕೋರ್ಸ್ ಯು ಕ್ಯಾನ್ ಲರ್ನ್. ನಾಟ್ ಓನ್ಲಿ ದ್ಯಾಟ್, ಬೇರೆ ಸುಮಾರು ಲ್ಯಾಂಗ್ವೇಜ್ಗಳಿದೆ. ಐ ಮೈಸೆಲ್ಫ್ ಲೈಕ್ ಸ್ಪೀಕ್ 7 ಲ್ಯಾಂಗ್ವೇಜಸ್, ಈವನ್ ಕೊಂಕಣಿ, ಮರಾಠಿ, ತೆಲುಗು ನಾನು ಯಾವುದೂ ಓದಿಲ್ಲ, ಬಟ್ ಆದರೂ ಐ ಕ್ಯಾನ್ ಸ್ಟಿಲ್ ಸ್ಪೀಕ್ ಅರೌಂಡ್ 6 to 7 ಲ್ಯಾಂಗ್ವೇಜ್ ನಾನು ಮಾತಾಡ್ತೀನಿ. ಸೊ ಆದರೆ ಏನು ಅಂತಂದರೆ, ಹಾಗಂತ ನಾವು ಎಲ್ಲ ಸಬ್ಜೆಕ್ಟ್ ಓದಬೇಕು, ಎಲ್ಲ ಸಬ್ಜೆಕ್ಟನ್ನು ಇನ್ಕ್ಲೂಡ್ ಮಾಡಬೇಕು ಅಂತ ಇದೆಯಾ ಇದರಲ್ಲಿ? ಇಲ್ಲ ತಾನೆ. ಕಮ್ಯುನಿಕೇಷನ್ಗೆ ಬೇಕಂತ ಎಲ್ಲ ಭಾಷೆಗಳನ್ನ ಇನ್ಕ್ಲೂಡ್ ಮಾಡಿಬಿಡಿ ಹಾಗಾದರೆ. ಸೊ ಇದು ತುಂಬ ತಪ್ಪು ಕಲ್ಪನೆ ಜನಗಳದ್ದು. ಅನ್ನೆಸೆಸರಿ ಲ್ಯಾಂಗ್ವೇಜಸ್ ಇದು ಮಾರ್ಕ್ಸಲ್ಲಿ. ಅಂದರೆ ಕಮ್ಯುನಿಕೇಷನ್ಗೋಸ್ಕರ ಕಲೀರಿ, ಆದರೆ ಮಾರ್ಕ್ಸಲ್ಲಿ ಏನಕ್ಕೆ ಬೇಕು ಹೇಳಿ? ABCD ಗ್ರೇಡ್ ಕೊಟ್ಟರೆ ಆಯ್ತಲ್ಲ. ಸೊ ನಮ್ಮ ಲ್ಯಾಂಗ್ವೇಜ್ಗಳು ಏನಿದೆ, ಅಫ್ಕೋರ್ಸ್ ಅಷ್ಟು ನಮ್ಗೆ ಇದರಲ್ಲಿ ಯೂಸ್ ಆಗೋದು, ಅಫಿಷಿಯಲಿ ಯೂಸ್ ಆಗೋದು ಯಾವುದು? ಇಂಗ್ಲೀಷು, ಕನ್ನಡ. ನಮ್ಮ ಸ್ಟೇಟಲ್ಲಿ ರೈಟ್. ಓವರಾಲ್ ಇಂಡಿಯಾ ಅಫಿಷಿಯಲಿ ಯೂಸ್ ಆಗೋದು ಇಂಗ್ಲೀಷು. ನಮ್ಮ ಸ್ಟೇಟಲ್ಲಿ ಜಾಸ್ತಿ ನಾವು ಯೂಸ್ ಆಗೋದು ಅಫಿಷಿಯಲಾಗಿ ಏನು? ಕನ್ನಡ. ಸೊ ಅವೆರಡಿದ್ದರೆ ಸಾಕಲ್ವಾ? ಅನ್ನೆಸೆಸರಿ ಲ್ಯಾಂಗ್ವೇಜ್ ಏನಕ್ಕೆ ಬೇಕು? ಸೊ ಅದಕ್ಕೋಸ್ಕರನೇ ಸುಮಾರು ಜನ ಕನ್ಫ್ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಸೊ ಎಸ್, ದೇ ಕ್ಯಾನ್ ಅಪೋಸ್ ಇಟ್. ಎವ್ರಿ ಒನ್ ದೇ ಹ್ಯಾವ್ ಅ ರೈಟ್ ಟು ಸ್ಪೀಕ್ ಅಬೌಟ್ ದ್ಯಾಟ್. ನನಗೆ ಅನಿಸುತ್ತೆ ಗೌರ್ಮೆಂಟ್ ಡಿಸಿಷನ್ ಆಲ್ರೆಡಿ ಮಾಡಾಗಿದೆ. ಸೊ ಇದನ್ನು ಹಿಂಪಡಿಬಾರ್ದು ಅಂತ ನನ್ನ ಅನಿಸಿಕೆ. ಲೈಕ್ ಇದೊಂದು ವೆರಿ ಗುಡ್ ಸ್ಟೆಪ್ ಟುವರ್ಡ್ಸ್ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ. ಇದರಲ್ಲಿ ಬರ್ಡನ್ ಕಡಿಮೆ ಆಗುತ್ತೆ. ಅಫ್ಕೋರ್ಸ್ ಕನ್ನಡದಲ್ಲೂ ಸುಮಾರು ಜನ ಫೇಲ್ ಆಗ್ತಾರೆ. ಕನ್ನಡದಲ್ಲಿ ಫೇಲ್ ಆಗೋದಿಲ್ಲ ಅಂತಲ್ಲ, ಅದರಲ್ಲೂ ಫೇಲ್ ಆಗ್ತಾರೆ. ಬಟ್ ಆದರೆ ಸೊ ಇದರಲ್ಲಿ ಸ್ವಲ್ಪ ಬರ್ಡನ್ ಕಡಿಮೆ ಆಗುತ್ತೆ. ಸೊ ಇದರಲ್ಲಿ ಬರ್ಡನ್ ಕಡಿಮೆ ಆಗೋದ್ರಿಂದ ಏನಾಗುತ್ತೆ ಅಂದರೆ ಅದರಲ್ಲಿ ಜಾಸ್ತಿ ಒಂದು ಏನಿದೆ ಫೋಕಸನ್ನು ಮಾಡ್ಬೋದು ಸ್ಟಡಿ ಮಾಡೋಕ್ಕೋಸ್ಕರ, ರೈಟ್. ಸೊ ಅದೇ ಕಾರಣದಿಂದಾಗಿ ಇದನ್ನು ತೆಗೆದಿರೋದು ತುಂಬ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಸೊ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಗೈಸ್.